ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ತುಳುನಾಡ ಸ್ಪೆಷಲ್ ಕೋರಿ ಪುಂಡಿ ಅಂದರೆ ಮಂಗಳೂರಿನ ಟ್ರೆಡಿಷನಲ್ ರೆಸಿಪಿ ಚಿಕನ್ ಮತ್ತು ಪುಂಡಿಯನ್ನು ಅಂದರೆ ಪುಂಡಿ ಅಂದರೆ ರೈಸ್ ಬಾಲ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಬನ್ನಿ ನೋಡುವ. ಇಲ್ಲಿ ನಾನು ಮಸಾಲ ಫ್ರೈ ಮಾಡಲಿಕ್ಕೆ ನೋಡಿ, ಇದರ 3 ಈರುಳ್ಳಿ, ಒಂದು ಮೀಡಿಯಂ ಗಾತ್ರದ್ದು ಈರುಳ್ಳಿ, ಮತ್ತು 3 ಗ್ರೀನ್ ಚಿಲ್ಲಿ ಹಸಿಮೆಣಸು, ಮತ್ತು ಇದರಲ್ಲಿ ಗಾರ್ಲಿಕ್ ಇದೆ, ಬೆಳ್ಳುಳ್ಳಿ ಒಂದು 10 ಬೆಳ್ಳುಳ್ಳಿ ಇದೆ. ಇದು ದೊಡ್ಡದು, ಇಲ್ಲಿ ನಮಗೆ ದುಬೈಯಲ್ಲಿ ಚೈನಾದ್ದು ಸಿಗೋದು ಗಾರ್ಲಿಕ್, ಮತ್ತು ಇಂಡಿಯಾದಲ್ಲಿ ತುಂಬ ಸಣ್ಣ ಇರ್ತದೆ ಬೆಳ್ಳುಳ್ಳಿ. ಅದು ಎಂತ ಸುಳಿದು ಉಗುರೆಲ್ಲ ನೋವಾಗುತ್ತೆ, ಅಷ್ಟು ಸಣ್ಣ ಇರುತ್ತೆ. ಇಲ್ಲಿ ನೋಡಿ, ಈ ರೀತಿ ಮೇಡ್ ಇನ್ ಚೈನಾ, ಇದು ಚೈನಾ. ಮತ್ತು ಇದು ಕಾಶ್ಮೀರಿ ಚಿಲ್ಲಿ, ಇದರಲ್ಲಿ 10 ಕಾಶ್ಮೀರಿ ಚಿಲ್ಲಿ ಇದೆ. ಇದನ್ನು ನಾವು ಫ್ರೈ ಮಾಡುವ. ಇದು ಒಳ್ಳೆ ಇದು ಬರುತ್ತೆ, ಒಂಥರ ಫ್ರೈ ಮಾಡುವಾಗ ಒಳ್ಳೆ ಪರಿಮಳ ಬರುತ್ತೆ, ಹಾಗೆ ಮತ್ತು ಮಸಾಲ ಕೂಡ ಟೇಸ್ಟಿ ಆಗುತ್ತೆ. ಹಾಗೆ ಇದನ್ನು ಮೊದಲು ಫ್ರೈ ಮಾಡುವ. ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಇದನ್ನು. ಇದಕ್ಕೆ ಹಾಕುವ ತೆಂಗಿನ ತುರಿ, ಇದರಲ್ಲಿ ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಇದೆ ತೆಂಗಿನ ತುರಿ. 2 ಟೇಬಲ್, ಟೋಟಲ್ ನಾನು 2 ಟೇಬಲ್ ಅನ್ನು ಹಾಕ್ತಾ ಇದ್ದೇನೆ ತೆಂಗಿನ ತುರಿ. ನೋಡಿ, ಇಷ್ಟು ಸಾಕು. ಯಾಕೆಂದ್ರೆ ಮಸಾಲಕ್ಕೆ ನಾನು ಈರುಳ್ಳಿ ಜಾಸ್ತಿ ಹಾಕಿದ್ದೇನೆ, ಅದಕ್ಕೋಸ್ಕರ ತೆಂಗಿನ ತುರಿ ನಾನು ಕಡಿಮೆ ಹಾಕ್ತಾ ಇದ್ದೇನೆ. 2 ಟೇಬಲ್ ಹಾಕಿದ್ದೇನೆ. ಇದು ಒಳ್ಳೆ ಫ್ರೈ ಮಾಡಬೇಕು. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಮಾಡುವಾಗ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಮೊದಲು ಮಸಾಲ ಫ್ರೈ ಮಾಡಿದ್ರೆ ಮಾತ್ರ ಈ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ. ಈಗ ಇದು ಒಳ್ಳೆ ಫ್ರೈ ಆಗಿದೆ. ಈಗ ಇದಕ್ಕೆ ಹಾಕುವ ಬಡಿಶೇಪ್ ಅಂದ್ರೆ ಫೆನಲ್ ಸೀಡ್ಸ್ 1 ಚಮಚ ಇದೆ, ಮತ್ತೆ ಸ್ವಲ್ಪ ಕಾಳು ಮೆಣಸು. ನೋಡಿ, ನಾನು ಇಷ್ಟು ಹಾಕಿದ್ದೇನೆ. ನಿಮಗೆ ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಕಾಳು ಮೆಣಸು ಹಾಕ್ಬೋದು, ತುಂಬಾ ಒಳ್ಳೇದು ಕಾಳು ಮೆಣಸು ಹೆಲ್ತಿಗೆ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ, ನೋಡ್ಬೋದು. 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಮತ್ತೆ ಅರ್ಧ ಚಮಚ ಜೀರಿಗೆ. ನೋಡಿ, ಇಲ್ಲಿ ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೇನೆ. ಇದು ಕೂಡ ಇದರ ಜೊತೆ ಸ್ವಲ್ಪ ಫ್ರೈ ಮಾಡುವ. ಇದು ಜಾಸ್ತಿ ಉರಿಬಾರ್ದು, ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಮತ್ತೆ ಕಹಿ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಉರಿದ್ರೆ ಸಾಕು, ಲೋ ಫ್ಲೇಮಲ್ಲಿ ಇಟ್ಟು ಉರಿಬೇಕು ಇದನ್ನು. ಒಂದು 2 ನಿಮಿಷ ಉರಿದ್ರೆ ಸಾಕು. ಮತ್ತೆ ಅದು ಬಿಸಿಗೆ ಇದು ಉರಿತದೆ. ಈಗ ನಾನು ಗ್ಯಾಸ್ ಅನ್ನು ಬಂದ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ನೋಡಿ 1 ಮುಷ್ಟಿಯಷ್ಟು ಕೊತ್ತಂಬರಿ, ಮತ್ತೆ ನೋಡಿ ಇದು ಪುದೀನ, ಮಿಂಟ್ ಲೀವ್ಸ್. ನೋಡಿ 3 ಖರ್ಜೂರ ಹಾಕ್ತಾ ಇದ್ದೇನೆ, 1 ಹುಳಿ, ಇಷ್ಟು ದೊಡ್ಡ ತುಂಡು ಹುಳಿ ಹಾಕ್ತಾ ಇದ್ದೇನೆ, ಮತ್ತೆ ಶುಂಠಿ. ಈಗ ಇದಕ್ಕೆ ಹಾಕುವ ಅರ್ಧ ಚಮಚ ಅರಸಿನ ಹುಡಿ, ಮತ್ತೆ 1 ಚಮಚದಷ್ಟು, ಒಂದು ಅರ್ಧ ಚಮಚದಷ್ಟು ನೋಡಿ ಗರಂ ಮಸಾಲ ಪೌಡರ್. ಈಗ ಇವೆಲ್ಲವನ್ನು ಹಾಕಿ ಈ ಬಿಸಿಗೆ ಸ್ವಲ್ಪ ಇದು ಫ್ರೈ ಆಗಲಿ, ಮತ್ತು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿದ್ರೆ ಆಯ್ತು ಇದನ್ನು. ಈಗ ಈ ಫ್ರೈ ಮಾಡಿದ ಮಸಾಲ ತಣ್ಣಗಾಗಿದೆ ನೋಡಿ, ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದ್ರೆ ಆಯ್ತು. ನೋಡಿ, ಇದರಲ್ಲಿ ಸ್ವಲ್ಪ ಮಸಾಲ ಎಲ್ಲ ಇರುತ್ತಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಆಯ್ತು. ಇಲ್ಲಿ ನಾನು ಗ್ರೇವಿ ಮಾಡಲಿಕ್ಕೆ ಪಾತ್ರೆಯನ್ನು ಗ್ಯಾಸ್ನ ಮೇಲೆ ಇಟ್ಟಿದ್ದೇನೆ. ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ.
ನಿಮಗೆ ಎಷ್ಟು ಬೇಕು ಹಾಕಿದರೆ ಆಯಿತು. ತುಪ್ಪದಲ್ಲೇ ಮಾಡಿದರೆ ತುಂಬ ಟೇಸ್ಟ್. ಮತ್ತು ಇದಕ್ಕೆ ಒಂದು ಸಣ್ಣ ತುಂಡ ಸಿನ್ನಮೋನ್ ಸ್ಟಿಕ್ ಮತ್ತು ಕ್ಲೋವ್ಸ್ ಹಾಕಿದ್ದೀನಿ. ಮತ್ತು ಒಂದು ಈರುಳ್ಳಿ ಇದು ಹಾಕಿ ತುಪ್ಪ ಒಳ್ಳೆ ಬಿಸಿ ಆಗಬೇಕು, ಹಾಕಿ ಮತ್ತು ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಿದರೆ ಆಯಿತು. ಮತ್ತು ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಒಂದು ಟೊಮೆಟೊ. ನೋಡಿ, ಟೊಮೆಟೊ ಹಾಕಿ ಇದೊಂದು ಸ್ವಲ್ಪ ಸಾಫ್ಟ್ ಆಗೋವರೆಗೆ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಈಗ ನೋಡಿ ಸಾಫ್ಟ್ ಆಗಿದೆ ಟೊಮೆಟೊ. ಈಗ ಇದಕ್ಕೆ 1 ಕಿಲೋ ಚಿಕನನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಪುಂಡಿ ಮಾಡುವಾಗ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು, ಯಾಕೆಂದರೆ ಆ ಪುಂಡಿಗೆ ಗ್ರೇವಿ ಉಂಟಲ್ಲ ಚಿಕನ್ ಕರಿ ಅದು ಹೀರಿಕೊಳ್ತೆ, ಅದಕ್ಕೆ ಸ್ವಲ್ಪ ಗ್ರೇವಿ ಜಾಸ್ತಿನೇ ಮಾಡಬೇಕು. ಹಾಗೆ ಇದಕ್ಕೆ ನಾನು ಇಲ್ಲಿ ಸಾಲ್ಟನ್ನು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ನೀರೆಲ್ಲ ಏನು ಹಾಕಲಿಕ್ಕೆ ಇಲ್ಲ, ಯಾಕೆಂದರೆ ಚಿಕನ್ ನೀರು ಬಿಡ್ತದೆ. ಹಾಗೆ ಬಂದ್ ಮಾಡಿ ಇಟ್ಟರೆ ಆಯಿತು. ನೀವು ನೋಡ್ಬೋದು ಒಂದು 20 ಮಿನಿಟ್ಸ್ ನಾನು ಇದನ್ನು ಚಿಕನನ್ನು ಬಾಯ್ಲ್ ಮಾಡಿದ್ದೇನೆ. ಒಳ್ಳೆ ಕುಕ್ ಆದಮೇಲೆ ಚಿಕನ್ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಿದರೆ ಆಯಿತು ಇದಕ್ಕೆ. ಈಗ ನೋಡಿ ಚಿಕನ್ ಒಳ್ಳೆ ಬೆಂದಿದೆ. ಈಗ ನಾನು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ತಾ ಇದ್ದೇನೆ. ಮಸಾಲ ಹಾಕಿದ ಮೇಲೆ ಇದು ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಎಷ್ಟು ನೀರು ಬೇಕು ಆ ರೀತಿ ಹದ ಮಾಡಿದರೆ ಆಯಿತು. ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ಹಾಕ್ತಾ ಇದ್ದೇನೆ. ನೋಡಿ ಈ ರೀತಿ ನಾನು ಹದ ಮಾಡಿದ್ದೇನೆ. ಮತ್ತು ಅದು ಮಣ್ಣಿನ ಪಾತ್ರೆಯಲ್ಲಿ ಬಿಸಿ ಇರುವಾಗ ಸ್ವಲ್ಪ ದಪ್ಪ ಆಗುತ್ತೆ, ಹಾಗೆ ನಾನು ಸ್ವಲ್ಪ ತಿಳು ಮಾಡ್ತಾ ಇದ್ದೇನೆ, ನೋಡ್ಬೋದು. ಮತ್ತು ಉಪ್ಪು ಎಲ್ಲ ಸರಿಯಾಗಿದೆ ಅಂತ ನೋಡಿದರೆ ಆಯಿತು. ಈಗ ಇದು ಗ್ರೇವಿ ಒಳ್ಳೆ ಬಾಯ್ಲ್ ಆಗಿದೆ. ಬಾಯ್ಲ್ ಆದಮೇಲೆ ಚಾಪ್ ಮಾಡಿ ಇಟ್ಟ ಕೊರಿಯಂಡರ್ ಲೀವ್ಸನ್ನು ಹಾಕಿದರೆ ಆಯಿತು, ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಗಾರ್ನಿಷಿಂಗ್ಗೆ ಮೇಲೆಯಿಂದ. ತುಂಬ ಟೇಸ್ಟಿ ಆಗುತ್ತೆ. ಇಲ್ಲಿ ನಾನು ಪುಂಡಿ ಮಾಡಲಿಕ್ಕೆ ಅಂದರೆ ರೈಸ್ ಬಾಲ್ ಮಾಡಲಿಕ್ಕೆ ನೀರನ್ನು ಇಡ್ತಾ ಇದ್ದೇನೆ. ಇದರಲ್ಲಿ 4 ಕಪ್ ರೈಸ್ ಅಂದರೆ ನೀರು ಇದೆ. 4 ಕಪ್ಪು ನೀರು ಹಾಕಿದ್ದೇನೆ. ಮತ್ತು 1 ಕಪ್ ಗ್ರೇಟೆಡ್ ಕೋಕೋನಟ್ ತೆಂಗಿನ ತುರಿ. ನಿಮಗೆ ತೆಂಗಿನ ತುರಿ ಜಾಸ್ತಿನೂ ಹಾಕ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇಲ್ಲಿ ನಾನು 2 ಟೀ ಸ್ಪೂನ್ ಅಷ್ಟು ನಾನು ಅಂದರೆ 2 ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಇದು ನಿಮಗೆ ಆಪ್ಷನಲ್, ಹಾಕಿದರೆ ಹಾಕ್ಬೋದು, ಇಲ್ಲದ್ರೆ ಬೇಡ. ಹಾಕಿದರೆ ಟೇಸ್ಟ್ ಅಂದರೆ ಈ ಸಾಲ್ಟ್ ಮತ್ತು ಇದರ ಜೊತೆ ಟೇಸ್ಟ್ ಒಳ್ಳೆಯದಾಗುತ್ತೆ ಈ ಪುಂಡಿ. ಇಲ್ಲಿ ನಾನು ಹಾಕ್ತಾ ಇದ್ದೇನೆ 2 ಕಪ್ ರವೆ ಅಂದರೆ ರೈಸ್ ರವೆ ಹಾಕ್ತಾ ಇದ್ದೇನೆ. 2 ಕಪ್ ಇದೆ ಇದರಲ್ಲಿ ರೈಸ್ ರವೆ, ನೀವು ನೋಡ್ಬೋದು. 1 ಕಪ್ ಹಾಕಿದ ಮೇಲೆ ಮಿಕ್ಸ್ ಮಾಡಬೇಕು, ಇಲ್ಲದ್ರೆ ಅದು ಗಂಟು ಗಂಟು ಆಗುತ್ತೆ. ಮತ್ತು ಇನ್ನೊಂದು ಕಪ್ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತಾ ಇರಬೇಕು. ಇದು ದಪ್ಪ ಆಗಬೇಕು, ದಪ್ಪ ಆಗುವಷ್ಟು ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ ದಪ್ಪ ಆಗ್ತಾ ಉಂಟು. ಮತ್ತು ಗ್ಯಾಸನ್ನು ಬಂದ್ ಮಾಡಿದರೆ ಆಯಿತು ದಪ್ಪ ಆದಮೇಲೆ. ಇದೇ ಮೆಜರ್ಮೆಂಟಲ್ಲಿ ಹಾಕಿದರೆ ನಿಮ್ಮದು ಪುಂಡಿ ಸರಿಯಾಗಿ ಬರುತ್ತೆ. ನೋಡಿ ಇದು ಈ ರೀತಿ ದಪ್ಪ ಆಗಿದೆ. ಇದು ಬಿಸಿ ಬಿಸಿ ಇರುವಾಗಲೇ ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಉಂಡೆ ಕಟ್ಟಬೇಕು. ಅಂದರೆ ಸ್ವಲ್ಪ ವಾಮ್ ಇರುವಾಗಲೇ ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಿದರೆ ಅದು ಸರಿಯಾಗಿ ಬರುತ್ತೆ. ನೋಡಿ ಇದು ಸ್ವಲ್ಪ ಬಿಸಿ ಇದೆ. ಈಗಲೇ ನಾನು ಉಂಡೆ ಕಟ್ತಾ ಇದ್ದೇನೆ. ಹಾಗೆ ಒಂದೊಂದೇ ಉಂಡೆ ಕಟ್ಟಿದರೆ ಆಯಿತು, ಅಂದರೆ ರೈಸ್ ಬಾಲ್ ಅಂದರೆ ಈ ಬಾಲನ್ನು ಮಾಡಿದರೆ ಆಯಿತು. ಸೂಪರ್ ಆಗುತ್ತೆ. ಮತ್ತು ನಾವೆಲ್ಲ ಮಂಗಳೂರಲ್ಲಿ ಈ ಅಕ್ಕಿಯನ್ನು ನೆನೆಸಿ ಇಟ್ಟು ಮತ್ತು ಅದನ್ನು ಗ್ರೈಂಡ್ ಮಾಡಿ ಆ ರೀತಿಯ ಇದು ಪುಂಡಿಯನ್ನು ಮಾಡ್ತಿದ್ದದ್ದು. ಈಗ ಇದು ತುಂಬ ಈಸಿ ಆಗುತ್ತೆ. ರೈಸ್ ರವೆ ಇದ್ದರೆ ಜಟ್ಪಟಾಗಿ ಈ ರೀತಿಯ ರೈಸ್ ಬಾಲ್ ಮಾಡಿದರೆ ಆಯಿತು. ಸೂಪರ್ ಆಗುತ್ತೆ ಇದು. ನಮ್ಮದು ಇದರ ಜೊತೆ ಅಂತ ಚಿಕನ್ ಮತ್ತು ರೈಸ್ ಬಾಲ್. ಮತ್ತು ನಾವು ತುಳುವಲ್ಲಿ ಪುಂಡಿ ಅಂತ ಹೇಳ್ತೇವೆ. ಚಿಕನಿಗೆ ಕೋರಿ ಮತ್ತು ಇದಕ್ಕೆ ಪುಂಡಿ, ರೈಸ್ ಬಾಲಿಗೆ ಪುಂಡಿ ಅಂತ ಹೇಳ್ತೇವೆ. ನೋಡಿ ಈ ರೀತಿಯ ಸೈಜಲ್ಲಿ ಇದ್ದರೆ ಆಯಿತು. ಮತ್ತು ಸೂಪರ್ ಆಗುತ್ತೆ. ಇದನ್ನು ಈಗ
ಸ್ಟೀಮರಲ್ಲಿ ಇಡುವ ಸ್ಟೀಮ್ ಮಾಡಲಿಕ್ಕೆ. ಇದೊಂದು 15 ಮಿನಿಟ್ಸ್ ಸ್ಟೀಮ್ ಮಾಡಿದರೆ ಪುಂಡಿ ರೆಡಿ ಆಗುತ್ತೆ. ಇದು ಕೋರಿ ಜೊತೆ, ಅಂದರೆ ಕೋರಿ ಗಸಿ ಅಂತ ಹೇಳ್ತಾರೆ, ಅಂದರೆ ಚಿಕನ್ ಗ್ರೇವಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ನಮ್ಮ ಮಂಗಳೂರಲ್ಲಿ ಅಂದರೆ ತುಳುನಾಡಲ್ಲಿ ಫೇಮಸ್ ರೆಸಿಪಿ ಇದು. ಎಲ್ಲರ ಮನೆಯಲ್ಲಿ ಮಾಡ್ತಾರೆ, ಬಟ್ ಅಲ್ಲಿ ಮಾತ್ರ ಅಕ್ಕಿಯನ್ನು ನೆನೆಸಿಟ್ಟು ಮಾಡೋದು. ಇದು ಈಸಿಯಾದ ಪುಂಡಿ ಮಾಡುವ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಈ ಗ್ರೇವಿ ಜೊತೆ, ಚಿಕನ್ ಗ್ರೇವಿ ಜೊತೆ ಒಳ್ಳೆ ಕಾಂಬಿನೇಷನ್ ಸೂಪರ್ ಬರುತ್ತೆ. ನೀವು ಕೂಡ ಈ ರೀತಿಯ ರೆಸಿಪಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಕೂಡ ಈ ರೀತಿಯ ರೆಸಿಪಿ ಎಂಜಾಯ್ ಮಾಡಿ. ಇದು ನಮ್ಮ ಟ್ರೆಡಿಷನಲ್ ಮಂಗಳೂರಿನ ರೆಸಿಪಿ. ಬಾಯ್ ಬಾಯ್, ಟೇಕ್ ಕೇರ್.